ಬಳಿಕ ಆಲ್ರೌಂಡರ್ ಅಶ್ವಿನ್ ಕ್ರಿಕೆಟ್ಗೆ ವಿದಾಯವನ್ನ ಹೇಳಿದ್ದಾರೆ. ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಸ್ಪಿನ್ ಮಾಂತ್ರಿಕ ಅಶ್ವಿನ್ ಗುಡ್ ಬೈ. ಎಲ್ಲ ಮಾದರಿ ಕ್ರಿಕೆಟ್ಗೂ ವಿದಾಯವನ್ನ ಘೋಷಿಸಿದ್ದಾರೆ ಆರ್ ಅಶ್ವಿನ್. ಭಾರತ ತಂಡದ ಸ್ಪಿನ್ನರ್ ಆರ್ ಅಶ್ವಿನ್ ನಿವೃತ್ತಿಯನ್ನ ಘೋಷಣೆ ಮಾಡಿದ್ದಾರೆ. ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ 2011ರಲ್ಲಿ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದ ಸ್ಪಿನ್ ಮಾಂತ್ರಿಕ ಇದೀಗ ಗುಡ್ ಬೈ ಹೇಳಿರೋದು. ಆರ್ ಅಶ್ವಿನ್ ನಿರ್ಧಾರಕ್ಕೆ ಅಭಿಮಾನಿಗಳಲ್ಲಿ ಆಘಾತ ಉಂಟಾಗಿದೆ. ಸ್ಪಿನ್ ಮಾಂತ್ರಿಕ ಆಲ್ರೌಂಡರ್ ಅಶ್ವಿನ್ ಕ್ರಿಕೆಟ್ಗೆ ವಿದಾಯ ಹೇಳಿದ್ದಾರೆ. ಎಲ್ಲ ಮಾದರಿಯ ಕ್ರಿಕೆಟ್ಗೂ ವಿದಾಯವನ್ನ ಘೋಷಿಸಿದ್ದಾರೆ ಆರ್ ಅಶೋಕ್. ನಿರ್ಧಾರಕ್ಕೆ ಅಭಿಮಾನಿಗಳಲ್ಲಿ ಆತಂಕ ಉಂಟಾಗಿದೆ. ಆರ್ ಅಶ್ವಿನ್ ರಿಟೈರ್ಮೆಂಟ್ ಘೋಷಣೆ ಮಾಡಿದ್ದಾರೆ. ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ನಿವೃತ್ತಿ ಘೋಷಣೆ ಮಾಡಿರುವುದು. 14 ವರ್ಷಗಳ ವೃತ್ತಿ ಜೀವನಕ್ಕೆ ಕೊನೆಗೂ ತೆರೆ ಎಳೆದಿದ್ದಾರೆ. ಟೀಂ ಇಂಡಿಯಾದ ಅನುಭವಿ ಸ್ಪಿನ್ ಬೌಲರ್ ರವಿಚಂದ್ರನ್ ಅಶ್ವಿನ್ ಟೆಸ್ಟ್ ಕ್ರಿಕೆಟ್ಗೆ ವಿದಾಯವನ್ನ ಹೇಳಿದ್ದಾರೆ. ಬ್ರಿಸ್ಬೇನ್ನಲ್ಲಿ ನಡೆದ ಭಾರತ ಆಸ್ಟ್ರೇಲಿಯಾ ನಡುವಿನ 3ನೇ ಟೆಸ್ಟ್ ಪಂದ್ಯದ ಬಳಿಕ ಸ್ಪಿನ್ ಮಾಂತ್ರಿಕ ತಮ್ಮ ನಿರ್ಧಾರವನ್ನ ಹೊರ ಹಾಕಿದ್ದಾರೆ. ಸ್ಪಿನ್ ಬೌಲರ್ ರವಿಚಂದ್ರನ್ ಅಶ್ವಿನ್ ಟೆಸ್ಟ್ ಕ್ರಿಕೆಟ್ಗೆ ವಿದಾಯವನ್ನ ಹೇಳಿರುವುದು. ಬ್ರಿಸ್ಬೇನ್ನಲ್ಲಿ ನಡೆದ ಕ್ರಿಕೆಟ್ ಏನಿತ್ತು, ಭಾರತ ಆಸ್ಟ್ರೇಲಿಯಾ ನಡುವಿನ 3ನೇ ಟೆಸ್ಟ್ ಪಂದ್ಯದ ಬಳಿಕ ತಮ್ಮ ನಿರ್ಧಾರವನ್ನ ಪ್ರಕಟಿಸಿದ್ದಾರೆ. ಭಾರತದ ಪರ ಹಲವು ಸ್ಮರಣೀಯ ಇನ್ನಿಂಗ್ಸ್ಗಳಲ್ಲಿ ಅಮೋಘ ಬೌಲಿಂಗ್ ಪ್ರದರ್ಶನವನ್ನ ಅಶ್ವಿನ್ ಮಾಡಿದ್ರು. ಇನ್ನು IPL ನಲ್ಲಿ ಮಾತ್ರ ಬೌಲಿಂಗ್ ಮಾಡುವುದನ್ನ ನಾವು ಬಹಳಷ್ಟು ಬಾರಿ ಕಂಡಿದ್ದೀವಿ. ಅಶ್ವಿನ್ ಅವರ ಈ ಒಂದು ಮಹತ್ವದ ನಿರ್ಧಾರ ಏನಿದೆ, ಇದರ ಹಿಂದೆ ಏನ್ ಕಾರಣ ಇದೆ ಅನ್ನೋದು ಇನ್ನೂ ಕೂಡ ಗೊತ್ತಾಗಿಲ್ಲ. ಬ್ರಿಸ್ಬೇನ್ ಟೆಸ್ಟ್ ಪಂದ್ಯದ ಆರಂಭಕ್ಕೂ ಮುನ್ನ ಸಾಕಷ್ಟು ಇದೇ ಸುದ್ದಿ, ಅಶ್ವಿನ್ ಅವರು ವಿದಾಯವನ್ನ ಹೇಳ್ತಾರೆ ಕ್ರಿಕೆಟ್ಗೆ ಅನ್ನುವಂಥ ಸುದ್ದಿ ಹರಿದಾಡಿ. ಇದೀಗ ಈ ಸುದ್ದಿಗೆ ಜೀವ ಬಂದಿದ್ದು ಅಶ್ವಿನ್ ನಿವೃತ್ತಿಯನ್ನ ಘೋಷಿಸಿದ್ದಾರೆ. ಬೆನ್ನಲ್ಲೇ ಕ್ರಿಕೆಟ್ ಅಭಿಮಾನಿಗಳು ಶಾಕ್ ಆಗಿದ್ದಾರೆ. ಆಸ್ಟ್ರೇಲಿಯಾ ಪ್ರವಾಸದಲ್ಲಿದ್ದಾರೆ ಸದ್ಯ ಅಶ್ವಿನ್. ಈ ದಿಢೀರ್ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಮಳೆಯಿಂದಾಗಿ ಪಂದ್ಯ ಅರ್ಧಕ್ಕೆ ಸ್ಥಗಿತವಾಗಿದೆ. ಈ ಮಧ್ಯೆ ಅಶ್ವಿನ್ ಒಂದು ಶಾಕಿಂಗ್ ಕೊಟ್ಟಿದ್ದು. ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಆರ್ ಅಶ್ವಿನ್ ನಿವೃತ್ತಿಯನ್ನ ಘೋಷಣೆ ಮಾಡಿದ್ದಾರೆ. ರವಿಚಂದ್ರನ್ ಅಶ್ವಿನ್ ನಿವೃತ್ತಿ ಸುದ್ದಿ ತಿಳಿದು ಕೊಹ್ಲಿ ಕೂಡ ಆಘಾತಕ್ಕೆ ಒಳಗಾಗಿದ್ದಾರೆ. ಬಾರ್ಡರ್ ಗವಾಸ್ಕರ್ ಟ್ರೋಫಿ ವೇಳೆಗೆ ನಿವೃತ್ತಿಯನ್ನ ಘೋಷಣೆ ಮಾಡಿದ್ದಾರೆ. ನಾ ಹೇಳ್ದೆ ಈಗ ಕೊಹ್ಲಿ ಕೂಡ ಆಘಾತಕ್ಕೆ ಒಳಗಾಗಿದ್ದಾರೆ ಅಂತ. ಈ ಬ್ರಿಸ್ಬೇನ್ ಟೆಸ್ಟ್ ಪಂದ್ಯ ಏನಿದೆ ಅದರ ಕೊನೆಯ ದಿನ ಡ್ರೆಸ್ಸಿಂಗ್ ರೂಮ್ ನಲ್ಲಿ ಅಶ್ವಿನ್ ಅವರನ್ನ ವಿರಾಟ್ ಕೊಹ್ಲಿ ಅವರು ತಪ್ಪಿಕೊಂಡಿರ್ತಾರೆ. ಸೊ ಆ ಒಂದು ಫೋಟೋ ಸಾಕಷ್ಟು ವೈರಲ್ ಆಗುತ್ತೆ ಸಾಮಾಜಿಕ ಜಾಲತಾಣದಲ್ಲಿ. ಸೊ ಆಗ್ಲೇ ಎಲ್ಲೋ ಡೌಟ್ ಬರುತ್ತೆ ಅಶ್ವಿನ್ ಅವ್ರು ಏನೋ ನಿರ್ಧಾರವನ್ನ ಕೈಗೊಳ್ತಾರ ಅಂತ. ಅದಾದ ನಂತರ ಈಗ ಅಶ್ವಿನ್ ಅವರು 14 ವರ್ಷಗಳ ವೃತ್ತಿ ಜೀವನಕ್ಕೆ ತೆರೆ ಎಳೆದಿದ್ದಾರೆ. ಅಶ್ವಿನ್ ತಮ್ಮ ಕೊನೆಯ ಅಂತಾರಾಷ್ಟ್ರೀಯ ಪಂದ್ಯವನ್ನ ಅಡಿಲೇಡ್ ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಪಿಂಕ್ ಬಾಲ್ ಟೆಸ್ಟ್ ಪಂದ್ಯವನ್ನು ಆಡಿದ್ರು. ನಂತರ ಅವರನ್ನ ಬ್ರಿಸ್ಬೇನ್ ಟೆಸ್ಟ್ ಪಂದ್ಯದಿಂದ ಕೈ ಬಿಡಲಾಗಿತ್ತು. ಇದೀಗ ಅವರ ನಿವೃತ್ತಿಯ ವಿಚಾರ ಅಭಿಮಾನಿಗಳಿಗಲ್ಲದೆ ಕ್ರಿಕೆಟ್ ಪ್ರಿಯರಿಗೆ ಜೊತೆಗೆ ಅವರ ಸ್ನೇಹಿತರಿಗೂ ಕೂಡ ಸಾಕಷ್ಟು ಆಘಾತವನ್ನ ಮಾಡಿದೆ. ಟೀಂ ಇಂಡಿಯಾದ ಸ್ಪಿನ್ ಮಾಂತ್ರಿಕ ಅಂತಲೇ ರವಿಚಂದ್ರನ್ ಅಶ್ವಿನ್ ಅವರು ಮಾದರಿಯಾಗಿದ್ರು. ಅಂತಾರಾಷ್ಟ್ರೀಯ ಕ್ರಿಕೆಟ್ಗೀಗ ನಿವೃತ್ತಿಯನ್ನ ಘೋಷಣೆ ಮಾಡಿರುವುದು ಸಾಕಷ್ಟು ಆತಂಕಕ್ಕೆ ಕಾರಣವಾಗಿದೆ. ಡಿಸೆಂಬರ್ 18ನೇ ತಾರೀಕು ಅಂದ್ರೆ ಇವತ್ತೇ ಡ್ರಾನಲ್ಲಿ ಅಂತ್ಯಗೊಂಡ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಸರಣಿಯ 3ನೇ ಟೆಸ್ಟ್ ಪಂದ್ಯದ ಕೊನೆಯಲ್ಲಿ ಅಶ್ವಿನ್ ಅವರು ತಮ್ಮ ನಿರ್ಧಾರವನ್ನ ಪ್ರಕಟಿಸಿದ್ದಾರೆ. ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ನಿವೃತ್ತಿಯನ್ನ ಘೋಷಣೆ ಮಾಡಿದ್ದಾರೆ. BCCI ಕೂಡ ಅಶ್ವಿನ್ ಅವರಿಗೆ ಥ್ಯಾಂಕ್ ಯು ಹೇಳಿದೆ.
ಬ್ರಿಸ್ಬೇನ್ನ ಗಬ್ಬಾ ಸ್ಟೇಡಿಯಂನಲ್ಲಿ ನಡೆದ 3ನೇ ಟೆಸ್ಟ್ ಪಂದ್ಯ ಡ್ರಾನಲ್ಲಿ ಅಂತ್ಯಗೊಳ್ಳುತ್ತೆ. ಇದೇ ವೇಳೆ ನಿವೃತ್ತಿಯನ್ನ ಘೋಷಣೆ ಮಾಡಿದ್ದಾರೆ ಅಶ್ವಿನ್. ಪಂದ್ಯದ ನಡುವೆ ಸ್ಟೇಡಿಯಂನಲ್ಲಿ ವಿರಾಟ್ ಕೊಹ್ಲಿ ಅವರನ್ನ ತಪ್ಪಿಕೊಂಡು ಭಾವುಕರು ಕೂಡ ಆದ್ರು. ಇದಕ್ಕೆ ಸಂಬಂಧಿಸಿದ ವಿಡಿಯೋ ನೀವು ನೋಡ್ತಾ ಇರಬಹುದು. ಇದೇ ವಿಡಿಯೋ ನಾವು ನಿಮಗೆ ತೋರಿಸ್ತಾ ಇರೋದು. ಆ ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗಿದೆ. ಅವ್ರನ್ನ ತಪ್ಪಿಕೊಂಡು ಅವರು ಕಣ್ಣೀರನ್ನ ಹಾಕಿರುವಂತಹ ವಿಡಿಯೋ ಎಮೋಷನಲ್ ಮೂಮೆಂಟ್ ಅಂತಾನೆ ಹೇಳ್ಬೋದು. ಇದರ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅದು ಒಂದು ರೀತಿ ಸಾಕಷ್ಟು ವೈರಲ್ ಆಗ್ತಾ ಇದೆ. ಡ್ರೆಸ್ಸಿಂಗ್ ರೂಮ್ ನಲ್ಲಿ ತಪ್ಪಿಕೊಂಡು ಕಣ್ಣೀರನ್ನ ಹಾಕಿರೋದು. ಪಂದ್ಯದ ಬಳಿಕ ಮಾತನಾಡಿದ ಅಶ್ವಿನ್ ಅವರು, ನಾನು ನಿಮ್ಮ ಸಮಯವನ್ನ ಹೆಚ್ಚಾಗಿ ತಗೊಳ್ಳಲ್ಲ, ಭಾರತೀಯ ಕ್ರಿಕೆಟಿಗನಾಗಿ ಎಂದು ನನಗೆ ಕೊನೆಯ ದಿನ ಅಂತ ಹೇಳ್ತಾರೆ. ಅಂದಹಾಗೆ ಅಶ್ವಿನ್ ಅವರು 106 ಟೆಸ್ಟ್ ಪಂದ್ಯಗಳಲ್ಲಿ 24ರ ಸರಾಸರಿಯಲ್ಲಿ 537 ವಿಕೆಟ್ಗಳನ್ನ ಪಡೆದು ಟೆಸ್ಟ್ ವೃತ್ತಿ ಜೀವನವನ್ನ ಕೊನೆಗೊಳಿಸಿದ್ದಾರೆ. 132 ಟೆಸ್ಟ್ಗಳಲ್ಲಿ 619 ವಿಕೆಟ್ಗಳನ್ನ ಪಡೆದಿರುವ ಟೀಂ ಇಂಡಿಯಾದ ದಿಗ್ಗಜ ಆಟಗಾರ ಅನಿಲ್ ಕುಂಬ್ಳೆ ಬಳಿಕ ಭಾರತದ 2ನೇ ಅತಿ ಹೆಚ್ಚು ವಿಕೆಟ್ ಪಡೆದ ಆಟಗಾರನಾಗಿ ವೃತ್ತಿ ಬದುಕಿಗೆ ಅಶ್ವಿನ್ ವಿದಾಯವನ್ನ ಹೇಳಿದ್ದಾರೆ. ಸದ್ಯ ಆಸ್ಟ್ರೇಲಿಯಾದಲ್ಲಿ ನಡೀತಾ ಇರುವ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಸರಣಿಯ ಮೊದಲ 3 ಟೆಸ್ಟ್ ಪಂದ್ಯದಲ್ಲಿ ಕೇವಲ 1 ಟೆಸ್ಟ್ ಪಂದ್ಯದಲ್ಲಿ ಮಾತ್ರ ಅಶ್ವಿನ್ ಆಡಿದ್ರು. ಅಡಿಲೇಡ್ನಲ್ಲಿ ನಡೆದ ಅಹರ್ನಿಶಿ ಪಂದ್ಯದಲ್ಲಿ 53ಕ್ಕೆ 1 ವಿಕೆಟ್ ಅನ್ನು ಪಡೆದ್ರು. ಈ ಹಿಂದಿನ ಸರಣಿಯಲ್ಲಿ ನ್ಯೂಜಿಲೆಂಡ್ ವಿರುದ್ಧ ತವರು ನೆಲದಲ್ಲಿ ನಡೆದ ಟೆಸ್ಟ್ ಸರಣಿಯಲ್ಲಿ ಟೀಂ ಇಂಡಿಯಾ 3-0 ಸೋಲನ್ನು ಅನುಭವಿಸಿತು. ಈ ಸರಣಿಯಲ್ಲಿ ಅಶ್ವಿನ್ 41.22 ಸರಾಸರಿಯಲ್ಲಿ 9 ವಿಕೆಟ್ಗಳನ್ನು ಪಡೆದಿದ್ರು. ಅಶ್ವಿನ್ ಅವರು ಬೌಲಿಂಗ್ ನಲ್ಲಿ ಮಾತ್ರ ಅಲ್ಲದೆ 6 ಶತಕಗಳು 14 ಅರ್ಧ ಶತಕಗಳೊಂದಿಗೆ 3503 ಟೆಸ್ಟ್ ರನ್ಗಳನ್ನು ಗಳಿಸಿ ಬ್ಯಾಟಿಂಗ್ ನಲ್ಲಿ ಕೂಡ ಮಿಂಚಿದ್ದಾರೆ. 3000